ಅಮ್ಮ ಅವಳು ಹೇಳಿದ್ದೆಲ್ಲ ತಂದಿದ್ದೀನಿ, ಒಂದ್ಸಲ ಸರಿ ಇದೆ ಅಂದರೆ. ಅಯ್ಯೋ ಎಲ್ಲ ಸರಿಗಿರುತ್ತೆ, ನೀನೇ ಹೋಗಿ ಕೊಟ್ಬಿಡ್ಬಾ ಅವಳಿಗೆ. ಹಾಂ, ನಾನೇ ಹೋಗ್ಬೋದಿತ್ತು, ಪಾಪ ಸಂಕೋಚದ ಹುಡುಗಿ. ನಿನ್ನ ಜೊತೆ ಆದರೆ ಅವಳು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ನಾನು ಹೋದರೆ ಮುಜುಗರ ಪಟ್ಕೋತಾಳೋ ಏನೋ, ಅದಕ್ಕೆ ನೀನೇ ಮೇಲೆ ಹೋಗಿ ಕೊಟ್ಬಿಟ್ಬಾ. ನಾನು ಕೆಳಗಡೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀನಿ, ಸರಿನಾ? ಸರಿ ಹೋಗು, ಬಂದು ಸಹಾಯ ಮಾಡೆ. ಆರತಿ ತಟ್ಟೆಲ್ಲ ರೆಡಿ ಮಾಡಬೇಕು, ಬಾ. ಇನ್ನು ಇವಳು ಚಾಕ್ರಿ ಬೇರೆ ಶುರುವಾಯಿತು. ಏನೋ ಬ್ರದರ್, ಫುಲ್ ಝೂಮಲ್ಲಿರೋ ಹಾಗಿದೆ. ಏನು ವಿಷಯ? ಹಾಂ, ಏನು ವಿಷಯ ಇರುತ್ತೆ? ಯಾವ ಝೂಮು ಇಲ್ಲ, ಮಣ್ಣು ಇಲ್ಲ. ಓಹೋ ಹೋ, ಹಾಗಾದರೆ ನಿನ್ಗೆ ಯಾವ ವಿಷಯನೂ ಗೊತ್ತೇ ಇಲ್ವಾ? ಹಲೋ, ನಾಟಕ ಆಡ್ಬಿಡಮ್ಮ, ನಾವು ಇದನ್ನೆಲ್ಲ ನಂಬಲ್ಲ. ಅಣ್ಣ, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆಯಾ? ನಾನು ಯಾಕೆ ನಾಟಕ ಮಾಡಲಿ? ನನಗೇನು ಗೊತ್ತಿಲ್ಲ. ಇದೇನಮ್ಮ ಅಮೃತ, ಇವು ನನಗೇನು ಗೊತ್ತಿಲ್ಲ ಅಂತಿದ್ದಾನೆ. ಯಾವ ವಿಚಾರನೂ ಹೇಳಿಲ್ವ ನಿಮಗೆ? ವಿಚಾರನ? ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ ಬಾವ. ಗಂಡ ಹೆಂಡತಿ ಇಬ್ಬರು ಡ್ರಾಮಾ ಮಾಸ್ಟರ್ಸ್ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಇರಲಿ ಬ್ರದರ್, ವಯಸ್ಸಲ್ಲಿ ನನಗಿಂತ ಚಿಕ್ಕವನಿದ್ರು ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಜಂಬ ಪಡ್ಬೇಡಮ್ಮ. ನಮಗೂ ಟೈಮ್ ಬರುತ್ತೆ. ಅಮೃತ, ನೀ ಕೇಳಿದ ವಸ್ತುಗಳೆಲ್ಲ ಈ ಬ್ಯಾಗಲ್ಲಿದೆ, ಒಂದ್ಸತಿ ನೋಡ್ಕೊಂಬಿಡಮ್ಮ. ನಿಮ್ಮಿಬ್ಬರು ಮೆಚ್ಚಲೇಬೇಕಪ್ಪ. ಅಲ್ಲ, 3 ಹೊತ್ತು ಜಗಳ ಆಡಿಕೊಂಡು ಇಷ್ಟೆಲ್ಲ ಮಾಡಿದ್ದೀರಲ್ಲ, ಗ್ರೇಟ್ ಕಣ. ಅಣ್ಣ, ಏನು ಆವಾಗಿಂದ ಒಗ್ಗಟೊಗ್ಗಟಾಗಿ ಮಾತಾಡ್ತಾ ಇದೆಯಾ? ಅದೇನು ಅಂತ ಸರಿಯಾಗಿ ಹೇಳು. ಇನ್ನು ನಾನೇನು ಹೇಳೋದು? ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಎಲ್ಲ ಗೊತ್ತಾಗತ್ತೆ. ಅಮೃತ, ಆ ಬ್ಯಾಗಲ್ಲಿ ಒಂದು ಹೊಸ ಸೀರೆ ಇದೆ, ಅದನ್ನ ಉಟ್ಕೊಂಡು ಬೇಗ ಕೆಳಗೆ ಬರಬೇಕಂತೆ ಅಮ್ಮ ಹೇಳಿದ್ರು. ಬರ್ತೀನೋ? ನೋಡಿ, ನಿಮ್ಮ ಹತ್ರ ಏನೋ ಕೇಳಬೇಕಾಗಿತ್ತು. ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ಅಮ್ಮ ಫೋನ್ ಮಾಡಿದ್ರು ನೆನ್ನೆ, ನಮ್ಮಿಬ್ರೂ ನೋಡಬೇಕಂತೆ. ಇವತ್ತು ಸಂಜೆನೇ ಹೋಗೋಣ ಅಂತಿದ್ದೀನಿ. ಇಬ್ಬರು ಹೋಗ್ಬರೋಣ, ಬರ್ತೀರಾ? ಹೂ ಕೊಡು, ಹೂ ಮುಡ್ಸು. ಅಮ್ಮ, ಈಗಲಾದರೂ ಹೇಳು, ಏನಿದೆಲ್ಲ? ಕಾಂಗ್ರಾಟ್ಸ್ ಅರ್ಜುನ್, ನೀನು ತಂದೆ ಆಗ್ತಿರೋದಕ್ಕೆ. ಈ ಮನೆಗೆ ಪುಟ್ಟು ಕಂದನ ಗಿಫ್ಟಾಗಿ ಕೊಡ್ತಾ ಇರೋದಕ್ಕೆ ಅಮೃತ, ಅರ್ಜುನ್ ಇಬ್ಬರಿಗೂ ಥ್ಯಾಂಕ್ಸ್.
ಅಮ್ಮ ಸ್ಟಾಪ್ ಇಟ್, ನಿಲ್ಸು. ಏನ್ರಿ ನೋಡ್ತಾ ಇದ್ದೀರಾ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಅಮ್ಮ ನೀನ್ ನೋಡಿದ್ರೆ ನೀನ್ ಹೇಳಿದಕ್ಕೆಲ್ಲ ಹೂ ಅನ್ನೋ ಮಂಗನ್ ತರ ಆಡಿಸ್ತಾ ಇದೆಯಾ ನನ್ನ. ಮೇಲಿಂದ ಕರ್ಕೊಂಬರೋದಂತೆ, ಆರತಿ ಅಂತೆ, ಕುಂಕುಮ ಅಂತ, ಅರ್ಶನ ಅಂತೆ, ಮೈ ಫುಟ್. ಏನು ನನ್ನ ಎಲ್ಲರೂ ಬಫೂನ್ ಅನ್ಕೊಂಡಿದ್ದೀರಾ? ನಿಮ್ ಇಷ್ಟ ಬಂದಂಗೆ ನಾನು ಆಡಿಸ್ತಾ ಇದ್ದೀರಾ ಅಲ್ಲ? ಹೇ ಅರ್ಜುನ್, ಯಾಕೋ ಏನಾಯ್ತೋ? ಯಾಕೆ ಹೀಗೆ ಆಡ್ತಿದ್ಯಾ? ಅಲ್ಲ ಅರ್ಜುನ್, ನೀನ್ ತಂದೆ ಆಗ್ತಿದ್ಯಾ ಅಂತ ನಾವು. ಅಮ್ಮ ಸ್ಟಾಪ್ ಇಟ್, ನಿಲ್ಸು. ರೀ ಅಮೃತ ಅವರೇ, ನಿಮಗಾದ್ರೂ ಬುದ್ಧಿ ಬೇಡವೇನ್ರಿ? ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಲ್ಲ, ಬೇಡ ಅಂತ ಹೇಳ್ಬೋದಿತ್ತು ತಾನೆ? ಇಲ್ಲ ಅರ್ಜುನ್ ಅವರೇ, ನನಗೆ ನಿಜವಾಗ್ಲೂ ಈ ಯಾವ ವಿಚಾರನೂ ಗೊತ್ತಿಲ್ಲ. ಓ, ಗೊತ್ತಿಲ್ಲದೆ ಇಷ್ಟೆಲ್ಲ ಆಗೋಯ್ತಾ? ಏಯ್, ನಿನ್ಗೆ ಯಾಕೋ ತುಂಬಾ ಅತಿ ಆಯ್ತು ಕಣೋ. ಈ ಮನೆಗೆ ಮಗು ಬರುತ್ತೆ ಅಂತ ನಾವೆಲ್ಲರೂ ಖುಷಿಯಾಗಿದ್ರೆ ನೀನ್ ನೋಡಿದ್ರೆ ಹೀಗಾಡ್ತಿದ್ಯಲ್ಲ. ಅತಿಯಾಗಿ ಆಡ್ತಾ ಇರೋದು ನೀವುಗಳು. ಮಗುನೂ ಇಲ್ಲ, ಜಂಟನೂ ಇಲ್ಲ. ಅರ್ಜುನ್, ಏನು ಹೇಳ್ತಿದ್ಯೋ? ಹೌದಣ್ಣ, ಈ ಅಮೃತಾಗೆ ಈ ಅರ್ಜುನ್ ಮೇಲೆ ಪ್ರೀತಿನೇ ಇಲ್ದೇ ಇರೋವಾಗ, ಗಂಡನೇ ಬೇಡದೇ ಇರೋವಾಗ ಮಗು ಹೇಗ್ ಬರೋದಕ್ಕೆ ಸಾಧ್ಯ? ಆ ಶಕ್ತಿಧಾರನ ಪೂಜೆಗೆ ಸಿದ್ಧವಾಗಿದ್ಯಾ ರುದ್ರ? ಹ್ಞೂ ಗುರುಗಳೇ. ಸರಿ, ಮೃತ್ಯುಂಜಯನನ್ನು ನೆನೆದು ಕಣ್ಮುಚ್ಚಿ ಪೂಜೆ ಮುಗಿಯುವವರೆಗೂ ಮೃತ್ಯುಂಜಯನನ್ನು ಸ್ಮರಿಸುತ್ತಾ ಪರಶಿವನ ಧ್ಯಾನದಲ್ಲಿ ತಲ್ಲೀನನಾಗಿರು. ನಾನು ಹೇಳಿದ ಮುದ್ರೆಯನ್ನು ಧರಿಸಿ ಪದ್ಮಾಸನದಲ್ಲಿ ಕುಳಿತು ಮನಸ್ಸಿನಲ್ಲಿ ಶಿವನನ್ನು ಬಿಟ್ಟು ಬೇರೆಯವರನ್ನು ನೆನೆಯದೆ ಸಂಪೂರ್ಣವಾಗಿ ಭಗವಂತನಿಗೆ ನಿನ್ನನ್ನು ನೀನು ಅರ್ಪಿಸಿಕೋ. ಎಲ್ಲವೂ ಮಂಗಳವಾಗಲಿ. ಅಲ್ಲ ಗುರುಗಳೇ, ನನಗೆ ನಿನ್ನೆಯಿಂದ ಒಂದು ಅನುಮಾನ. ನೀವು ಅದು ಹೇಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಶಕ್ತಿನೆಲ್ಲ ನನಗೆ ದಾರೆ ಎರಿತಾ ಇದ್ದೀರಾ? ನಾನು ನಾಗಮಣಿಯಿಂದ ಬಿದ್ದಿರೋ ವಿಚಾರ ಗೊತ್ತಿದ್ದು. ನಂಬಿಕೆ ಎಲ್ಲಕ್ಕಿಂತ ದೊಡ್ಡದು. ನೀನು ನಾಗಮಣಿಯ ಹಿಂದೆ ಬಿದ್ದ ವಿಚಾರ ಗೊತ್ತಿದ್ದು ನಾನು ನಿನಗೆ ಶಕ್ತಿಧಾರಣೆಯನ್ನು ಮಾಡುತ್ತಿದ್ದೇನೆಂದರೆ ಅದು ನಿನ್ನ ಮೇಲಿನ ನಂಬಿಕೆ ಮಾತ್ರ. ಅಂಥದ್ರಲ್ಲಿ ನಮ್ಮ ಅಮೃತ ಸೂಕ್ಷ್ಮ ಸ್ವಭಾವದ ಹುಡುಗಿ. ಅಷ್ಟು ದೊಡ್ಡ ಹದ್ದು ನೋಡಿದ್ರೆ ಅವಳಿಗೆ ಭಯ ಆಗಲ್ವಾ ಹೇಳು? ಇಲ್ಲಮ್ಮ, ಅದೆಲ್ಲ ಬರೀ ನಾಟಕ, ಎಲ್ಲ ಬರೀ ನೆಪಗಳಷ್ಟೇ. ಅವ್ರಿಗೆ ನನ್ನ ಕಂಡ್ರೇನೆ ಇಷ್ಟ ಇಲ್ಲ. ಕೆನ್ನೆಗೆ ನಾನು ಬಾರಿಸ್ತೀನಿ ನೋಡು, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿದ್ರೆ. ಇದಕ್ಕೇನಾ ಪ್ರೀತಿಸಿ ಹಠ ಮಾಡಿ ಅವಳನ್ನೇ ನೀನ್ ಮದ್ವೆ ಆಗಿದ್ದು?